ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ರುಕ್ಮಿಣಿ ಸ್ವಯಂವರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀಕೃಷ್ಣನು ರುಕ್ಮಿಣೀ ದೇವಿಯನ್ನು ಸ್ವಯಂವರದಿಂದ ಅಪಹರಿಸಿಕೊಂಡು ಹೋದಾಗ ಆಕೆಯ ಅಣ್ಣನಾದಂತಹ ರುಕ್ಮಿಯು ಶ್ರೀಕೃಷ್ಣನನ್ನು ತಡೆಯಲು ಪ್ರಯತ್ನಿಸಿದನು. ರುಕ್ಮಿಯು ಶ್ರೀಕೃಷ್ಣನೊಡನೆ ಯುದ್ಧದಲ್ಲಿ ಸೋತನು. ತನ್ನ ಅಣ್ಣನಾದಂತಹ ರುಕ್ಮಿಯನ್ನು ಕೊಲ್ಲಬಾರದೆಂದು ರುಕ್ಮಿಣೀ ದೇವಿಯು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿದಳು. ತನ್ನ ಅಣ್ಣನ ಪ್ರಾಣವನ್ನು ಉಳಿಸುವಂತೆ ರುಕ್ಮಿಣಿಯು ಶ್ರೀಕೃಷ್ಣನನ್ನು ಬೇಡುತ್ತಿದ್ದಾಗ ಅವಳ ಇಡೀ ದೇಹವು ಕಂಪಿಸುತ್ತಿತ್ತು ಮತ್ತು ಆತಂಕದಿಂದಾಗಿ ಅವಳ ಮುಖವು ಬಾಡಿದಂತೆ ಕಂಡಿತು. ಗಂಟಲು ಕಟ್ಟಿಕೊಂಡಿತು ಮತ್ತು ಕಂಪನದಿಂದಾಗಿ ಅವಳ ಮೈಯ ಮೇಲಿದ್ದ ಆಭರಣಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ನೆಲದ ಮೇಲೆ ಬಿದ್ದವು. ಇದನ್ನೆಲ್ಲ ಗಮನಿಸಿದ ಶ್ರೀಕೃಷ್ಣನು ಮೂರ್ಖನಾದಂತಹ ರುಕ್ಮಿಯನ್ನು ತಾನು ಕೊಲ್ಲುವುದಿಲ್ಲ ಎಂದು ಒಪ್ಪಿಕೊಂಡನು. ಆದರೂ ಅವನಿಗೆ ಹಗುರವಾದ ಶಿಕ್ಷೆಯನ್ನು ಕೊಡಲು ಬಯಸಿದನು. ಆದುದರಿಂದ ಬಟ್ಟೆಯಿಂದ ಅವನನ್ನು ಕಟ್ಟಿಹಾಕಿ ಅಲ್ಲಲ್ಲಿ ಒಂದಿಷ್ಟು ಚೂರುಗಳನ್ನು ಬಿಟ್ಟು ಅವನ ಮೀಸೆ, ಗಡ್ಡ ಮತ್ತು ಕೂದಲುಗಳನ್ನು ತೆಗೆದು ಹಾಕಿದನು. ಶ್ರೀಕೃಷ್ಣನು ರುಕ್ಮಿಗೆ ಈ ಶಿಕ್ಷೆಯನ್ನು ಕೊಡುತ್ತಿದ್ದಾಗ ಬಲರಾಮನೇ ನಾಯಕನಾಗಿದ್ದ ಯದುವಂಶದ ಸೈನಿಕರು ಕೆರೆಯನ್ನು ಹೊಕ್ಕ ಆನೆಯು ಕಮಲದ ಬಳ್ಳಿಯನ್ನು ಕಿತ್ತು ಹಾಕುವಂತೆ ರುಕ್ಮಿಯ ಸೈನ್ಯದ ಬಲವನ್ನೆಲ್ಲ ಮುರಿದು ಹಾಕಿದರು. ಅಂದರೆ ಆನೆಯು ಜಲಾಶಯದಲ್ಲಿ ಸ್ನಾನ ಮಾಡುವಾಗ ಇಡೀ ಕಮಲಗಳ ಸಮೂಹವನ್ನು ಮುರಿದು ಹಾಕುತ್ತದೆ. ಹಾಗೆಯೇ ಯಾದವರ ಸೈನ್ಯವು ರುಕ್ಮಿಯ ಸೈನ್ಯವನ್ನು ಮುರಿದಿತು. ಯಾದವ ಸೈನ್ಯದ ಮುಖ್ಯಾಧಿಕಾರಿಗಳು ಶ್ರೀಕೃಷ್ಣನನ್ನು ನೋಡಲು ಬಂದಾಗ ರುಕ್ಮಿಯ ಸ್ಥಿತಿಯನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಆಗ ತಾನೇ ತನ್ನ ತಮ್ಮನನ್ನು ಮದುವೆಯಾಗಬೇಕಾಗಿದ್ದ ತನ್ನ ನಾದಿನಿಯ ವಿಷಯದಲ್ಲಿ ಬಲರಾಮನಿಗೆ ಬಹಳ ಅನುಕಂಪವಾಯಿತು. ರುಕ್ಮಿಣಿಗೆ ಸಂತೋಷವನ್ನು ಉಂಟು ಮಾಡಲು ಬಲರಾಮನು ತಾನೇ ರುಕ್ಮಿಯ ಗಂಟುಗಳನ್ನು ಬಿಚ್ಚಿದನು. ಅವಳನ್ನು ಇನ್ನಷ್ಟು ಸಂತೋಷಪಡಿಸಲೆಂದು ಶ್ರೀಕೃಷ್ಣನ ಅಣ್ಣನಾಗಿ ಬಲರಾಮನು ಕಟುವಾಗಿ ಕೆಲವು ಮಾತುಗಳನ್ನು ಹೇಳಿದನು. ಅವನು ಈ ರೀತಿಯಾಗಿ ಹೇಳಿದನು: ಕೃಷ್ಣ, ನಿನ್ನ ಕಾರ್ಯವು ಸ್ವಲ್ಪವೂ ತೃಪ್ತಿಕರವಲ್ಲ. ಇದು ನಮ್ಮ ಕುಟುಂಬದ ಪರಂಪರೆಗೆ ವಿರುದ್ಧವಾದ ಅಸಹ್ಯವಾದ ಕೆಲಸ. ಮನುಷ್ಯನೊಬ್ಬನ ಕೂದಲನ್ನು ಕತ್ತರಿಸಿ ಅವನ ಗಡ್ಡ ಮೀಸೆಗಳನ್ನು ತೆಗೆದುಹಾಕುವುದು ಅವನನ್ನು ಕೊಲ್ಲುವುದನ್ನೇ ಹೋಲುತ್ತದೆ. ರುಕ್ಮಿಯು ಏನೇ ಆಗಿರಲಿ, ಈಗ ಅವನು ನಮ್ಮ ಭಾವಮೈದುನ, ನಮ್ಮ ಸಂಸಾರದ ನಂಟ. ನೀನು ಅವನನ್ನು ಇಂತಹ ಸ್ಥಿತಿಗೆ ತರಬಾರದಿತ್ತು. ರುಕ್ಮಿಣೀ ದೇವಿಯನ್ನು ಸಮಾಧಾನಪಡಿಸಲು ಬಲರಾಮನು ಆಕೆಯಲ್ಲಿ ಹೀಗೆ ಹೇಳಿದನು: ನಿನ್ನ ಅಣ್ಣನಿಗೆ ಈ ವಿಚಿತ್ರ ಸ್ವರೂಪ ಬಂದಿತೆಂದು ನೀನು ದುಃಖಿಸಬಾರದು. ಪ್ರತಿಯೊಬ್ಬನೂ ತನ್ನ ಕರ್ಮಗಳ ಫಲಕ್ಕೆ ಅನುಗುಣವಾಗಿ ದುಃಖ ಪಡುತ್ತಾನೆ ಅಥವಾ ಸಂತೋಷ ಪಡುತ್ತಾನೆ. ಅವಳ ಅಣ್ಣನು ತನ್ನ ಕಾರ್ಯಗಳಿಂದಾಗಿ ಅನುಭವಿಸಿದ ಪರಿಣಾಮಗಳಿಗಾಗಿ ರುಕ್ಮಿಣಿಯು ದುಃಖ ಪಡಬಾರದಾಗಿತ್ತು ಎಂದು ಅವಳ ಮನಸ್ಸಿಗೆ ತಟ್ಟುವಂತೆ ಹೇಳಲು ಬಲರಾಮನು ಅಪೇಕ್ಷಿಸಿದನು. ಅಂತಹ ಅಣ್ಣನನ್ನು ಅತಿಯಾಗಿ ಪ್ರೀತಿಸುವ ಅಗತ್ಯವಿರಲಿಲ್ಲ. ಅನಂತರ ಬಲರಾಮನು ಕೃಷ್ಣನ ಕಡೆಗೆ ತಿರುಗಿ, ಪ್ರಿಯ ಕೃಷ್ಣ, ನಂಟನಾದವನು ಇಂತಹ ತಪ್ಪನ್ನು ಮಾಡಿ ಅವನನ್ನು ಕೊಲ್ಲುವುದು ಯೋಗ್ಯವಾದರೂ ಅವನನ್ನು ಕ್ಷಮಿಸಬೇಕು. ಏಕೆಂದರೆ ಅಂತಹ ನಂಟನಿಗೆ ತನ್ನ ತಪ್ಪಿನ ಪ್ರಜ್ಞೆ ಬಂದಾಗ ಆ ಪ್ರಜ್ಞೆಯೇ ಮರಣದಂತೆ. ಆದ್ದರಿಂದ ಅವನನ್ನು ಕೊಲ್ಲುವ ಅಗತ್ಯವಿಲ್ಲ. ಬಲರಾಮನು ರುಕ್ಮಿಣಿಯ ಕಡೆಗೆ ತಿರುಗಿ ಈ ರೀತಿಯಾಗಿ ನುಡಿದನು: ಮಾನವ ಸಮಾಜದಲ್ಲಿ ಕ್ಷತ್ರಿಯನ ಕರ್ತವ್ಯವು ಹೇಗೆ ನಿಗದಿಯಾಗಿದೆ ಎಂದರೆ, ಯುದ್ಧದ ಧರ್ಮಕ್ಕೆ ಅನುಗುಣವಾಗಿ ಸೋದರನೇ ಶತ್ರುವಾಗಬಹುದು. ಕ್ಷತ್ರಿಯನಾದವನು ತನ್ನ ಸೋದರನನ್ನೇ ಕೊಲ್ಲಲು ಹಿಂದೆಗೆಯುವುದಿಲ್ಲ ಎಂದರೆ, ರುಕ್ಮಿ ಮತ್ತು ಕೃಷ್ಣ ಭಾವಮೈದುನರಾದರೂ ಈ ಬಾಂಧವ್ಯವನ್ನು ಬದಿಗೊತ್ತಿ ಪರಸ್ಪರ ಯಾವ ದಯೆಯನ್ನೂ ತೋರಿಸದೆ ಇದ್ದದ್ದು ಸರಿ ಎಂದು ರುಕ್ಮಿಣಿಗೆ ತಿಳಿಸಿಕೊಡಲು ಬಲರಾಮನು ಬಯಸಿದನು. ಬಲರಾಮನು ಮುಂದುವರೆದು, ಕ್ಷತ್ರಿಯರು ಪ್ರಾಪಂಚಿಕ ರೀತಿಯ ಸಂಕೇತ, ಪ್ರಾಪಂಚಿಕ ಗಳಿಕೆಯ ಪ್ರಶ್ನೆ ಬಂದಾಗ ಅವರು ಅಹಂಕಾರಿಗಳಾಗುತ್ತಾರೆ. ಆದುದರಿಂದ ರಾಜ್ಯಕ್ಕಾಗಿ, ಭೂಮಿಗಾಗಿ, ಐಶ್ವರ್ಯಕ್ಕಾಗಿ, ಪ್ರತಿಷ್ಠೆಗಾಗಿ ಅಥವಾ ಅಧಿಕಾರಕ್ಕಾಗಿ ಇಬ್ಬರು ರಣೋತ್ಸಾಹಿ ಕ್ಷತ್ರಿಯರ ನಡುವೆ ಹೋರಾಟ ನಡೆಯುವಾಗ ಅವರು ಒಬ್ಬರನ್ನೊಬ್ಬರು ಅತ್ಯಂತ ಕೀಳು ಸ್ಥಿತಿಯಲ್ಲಿ ಇಡಲು ಪ್ರಯತ್ನಿಸುತ್ತಾರೆ. ಅಷ್ಟೊಂದು ಮಂದಿಯೊಡನೆ ಹಗೆತನವನ್ನು ಸೃಷ್ಟಿ ಮಾಡಿಕೊಂಡಿದ್ದ ರುಕ್ಮಿಣಿಯ ಪ್ರೀತಿಯು ಪ್ರಾಪಂಚಿಕವಾದದ್ದು. ರುಕ್ಮಿಯು ತನ್ನ ಇತರ ಸ್ನೇಹಿತರ ವಿಷಯದಲ್ಲಿ ನಡೆದುಕೊಂಡ ರೀತಿಯನ್ನು ನೋಡಿದರೆ ಅವನ ಸ್ವಭಾವವು ಮೆಚ್ಚುವಂತಹದ್ದೇನೂ ಆಗಿರಲಿಲ್ಲ. ಇದಲ್ಲದೆ ಒಬ್ಬ ಮನುಷ್ಯನು ತಟಸ್ಥನೇ, ಸ್ನೇಹಿತನೇ, ಶತ್ರುವೇ ಎನ್ನುವ ಯೋಚನೆಯು ದೇಹಕ್ಕೆ ಪ್ರಾಧಾನ್ಯ ಕೊಡುವವರಿಗೆ ಬರುತ್ತದೆ. ಇಂತಹ ಮೂರ್ಖರು ಪರಮಪ್ರಭುವಿನ ಮಾಯಾಶಕ್ತಿಯಿಂದ ಗೊಂದಲಕ್ಕೆ ಒಳಗಾಗುತ್ತಾರೆ. ಜಡವಸ್ತುವಿನಿಂದಾದ ಯಾವುದೇ ದೇಹದಲ್ಲಿದ್ದರೂ ಜೀವಾತ್ಮನದು ಒಂದೇ ಪರಿಶುದ್ಧತೆ. ಆದರೆ ಸಾಕಷ್ಟು ಬುದ್ಧಿ ಇಲ್ಲದವರು ಪ್ರಾಣಿಗಳು ಮತ್ತು ಮನುಷ್ಯರು, ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರು, ಶ್ರೀಮಂತರು ಮತ್ತು ಬಡವರು ಇತ್ಯಾದಿಯಾಗಿ ವ್ಯತ್ಯಾಸಗಳನ್ನು ಕಾಣುತ್ತಾರೆ. ದೇಹದ ಆಧಾರವೊಂದರಿಂದ ಮಾತ್ರ ಇಂತಹ ವ್ಯತ್ಯಾಸಗಳನ್ನು ಮಾಡುವುದು ಬೇರೆ ಬೇರೆ ಬಗೆಯ ಇಂಧನಗಳ ಆಧಾರದಿಂದ
ಅಗ್ನಿಯಲ್ಲಿ ವ್ಯತ್ಯಾಸ ಮಾಡಿದಂತೆ. ಇಂಧನದ ಗಾತ್ರ ಮತ್ತು ಆಕಾರ ಏನೇ ಇರಲಿ, ಹೊರಕ್ಕೆ ಬರುವ ಅಗ್ನಿಯಲ್ಲಿ ಗಾತ್ರ ಮತ್ತು ಆಕಾರಗಳ ವ್ಯತ್ಯಾಸವಿಲ್ಲ. ಹಾಗೆಯೇ ಆಕಾಶದಲ್ಲಿ ಗಾತ್ರ ಮತ್ತು ಆಕಾರದ ವ್ಯತ್ಯಾಸವಿಲ್ಲ. ಹೀಗೆ ಬಲರಾಮನು ತನ್ನ ನೈತಿಕ ಉಪದೇಶದಿಂದ ಅವಳಿಗೆ ಸಮಾಧಾನ ಮಾಡಿದನು. ಅವನು ಮುಂದುವರಿದು ಹೀಗೆ ಹೇಳಿದನು: ಈ ದೇಹವು ಭೌತಿಕ ಅಭಿವ್ಯಕ್ತಿಯ ಭಾಗ. ಜಡವಸ್ತುವಿನ ಸಂಕಟದಿಂದ ಮತ್ತು ಸುಖದ ಮಾಯೆಯಿಂದ ಜೀವಿಯು ಅಥವಾ ಜೀವಾತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ. ಇದನ್ನು ಭೌತಿಕ ಅಸ್ತಿತ್ವ ಎಂದು ಕರೆಯುತ್ತಾರೆ. ಭೌತಿಕ ಅಭಿವ್ಯಕ್ತಿಯೊಂದಿಗೆ ಜೀವಿಯ ಸಂಪರ್ಕಕ್ಕೆ ಸಂಯೋಜನೆಯೂ ಇಲ್ಲ, ಶೈಥಿಲ್ಯವೂ ಇಲ್ಲ. ಪರಿಶುದ್ಧಳಾದ ನನ್ನ ನಾದಿನಿಯೇ, ಬಿಸಿಲಿಗೆ, ದೃಷ್ಟಿಗೆ ಮತ್ತು ಭೌತಿಕ ಅಭಿವ್ಯಕ್ತಿಯ ರೂಪಗಳಿಗೆ ಸೂರ್ಯನು ಎಷ್ಟರ ಮಟ್ಟಿಗೆ ಕಾರಣನೋ ಅಷ್ಟರ ಮಟ್ಟಿಗೆ ಜೀವಾತ್ಮನು ಈ ಭೌತಿಕ ದೇಹಕ್ಕೆ ಕಾರಣನು. ಭೌತಿಕ ಜಗತ್ತಿನೊಡನೆ ಜೀವಿಗಳ ಸಂಪರ್ಕವನ್ನು ಅರ್ಥ ಮಾಡಿಕೊಳ್ಳಲು ಸೂರ್ಯನ ಬೆಳಕಿನ ಮತ್ತು ಭೌತಿಕ ಅಭಿವ್ಯಕ್ತಿಯ ಉದಾಹರಣೆಯು ತುಂಬಾ ಉಚಿತವಾದದ್ದು. ಬೆಳಗ್ಗಿನಲ್ಲಿ ಸೂರ್ಯೋದಯವಾಗುತ್ತದೆ. ಇಡೀ ದಿನ ಕ್ರಮೇಣ ಕಾವು ಮತ್ತು ಬೆಳಕು ಹೆಚ್ಚುತ್ತಾ ಹೋಗುತ್ತದೆ. ಎಲ್ಲ ಭೌತಿಕ ಉತ್ಪತ್ತಿ, ಆಕಾರ ಮತ್ತು ಸ್ವರೂಪಗಳಿಗೆ ಸೂರ್ಯನೇ ಕಾರಣನು. ಭೌತಿಕ ಅಂಶಗಳ ಸಂಯೋಜನೆ ಮತ್ತು ಶೈಥಿಲ್ಯ ನಡೆಯುವುದು ಸೂರ್ಯನಿಂದ. ಆದರೆ ಸೂರ್ಯನು ಮುಳುಗುತ್ತಲೇ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದ ಸೂರ್ಯನಿಗೂ ಸಮಗ್ರ ಅಭಿವ್ಯಕ್ತಿಗೂ ಸಂಪರ್ಕ ತಪ್ಪುತ್ತದೆ. ಸೂರ್ಯನು ಪೂರ್ವಾರ್ಧಗೋಳದಿಂದ ಪಶ್ಚಿಮಾರ್ಧಗೋಳಕ್ಕೆ ಸಾಗಿದಾಗ ಪೂರ್ವಾರ್ಧಗೋಳದಲ್ಲಿ ಸೂರ್ಯಪ್ರಭೆಯ ಪರಸ್ಪರ ಪ್ರಕ್ರಿಯೆಯ ಪ್ರಭಾವವು ಉಳಿದಿರುತ್ತದೆ. ಆದರೆ ಸೂರ್ಯನ ಪ್ರಭೆಯು ಕಾಣುವುದು ಪಶ್ಚಿಮಾರ್ಧಗೋಳದ ಮೇಲೆ. ಹಾಗೆಯೇ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಜೀವಿಯು ಬೇರೆ ಬೇರೆ ದೇಹಗಳನ್ನು ಮತ್ತು ಬೇರೆ ಬೇರೆ ಶರೀರ ಸಂಬಂಧಗಳನ್ನು ಒಪ್ಪಿಕೊಳ್ಳುತ್ತದೆ ಅಥವಾ ಸೃಷ್ಟಿಸುತ್ತದೆ. ಆದರೆ ಆಗಿನ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತಲೇ ಅದಕ್ಕೂ ಹಿಂದಿನ ದೇಹಕ್ಕೂ ಸಂಬಂಧವಿಲ್ಲ. ಹಾಗೆಯೇ ಜೀವಿಯು ಸ್ವೀಕರಿಸುವ ಮುಂದಿನ ದೇಹದೊಂದಿಗೂ ಅದಕ್ಕೆ ಸಂಬಂಧವಿಲ್ಲ. ಅದು ಯಾವಾಗಲೂ ದೈಹಿಕ ಕಶ್ಮಲದ ಸೋಂಕಿನಿಂದ ಮುಕ್ತ. ಇದರ ನಿರ್ಣಯವೆಂದರೆ ಚಂದ್ರನು ವರ್ಧಿಸುವುದು ಮತ್ತು ಕ್ಷೀಣವಾಗುವುದು ಇವುಗಳಿಗೂ ಚಂದ್ರನಿಗೂ ಹೇಗೆ ಸಂಬಂಧವಿಲ್ಲವೋ ಹಾಗೆಯೇ ದೇಹವು ಕಾಣಿಸಿಕೊಳ್ಳುವುದು ಮರೆಯಾಗುವುದು ಇವುಗಳಿಗೂ ಜೀವಿಗೂ ಸಂಬಂಧವಿಲ್ಲ. ಚಂದ್ರನು ವರ್ಧಿಸುತ್ತಿದ್ದಾಗ ಚಂದ್ರನು ಬೆಳೆಯುತ್ತಿದ್ದಾನೆ ಎಂದು ನಾವು ತಪ್ಪಾಗಿ ಭಾವಿಸುತ್ತೇವೆ. ಚಂದ್ರನು ಕ್ಷೀಣಿಸಿದಾಗ ಚಂದ್ರನು ಕುಗ್ಗುತ್ತಿದ್ದಾನೆ ಎಂದು ನಾವು ಭಾವಿಸುತ್ತೇವೆ. ವಾಸ್ತವವಾಗಿ ಚಂದ್ರನು ಇದ್ದಂತೆಯೇ ಇರುತ್ತಾನೆ. ಕಣ್ಣೋಟಕ್ಕೆ ಕಾಣುವಂತಹ ಹೆಚ್ಚಾಗುವ ಅಥವಾ ಕಡಿಮೆಯಾಗುವ ಕ್ರಿಯೆಗಳಿಗೂ ಅದಕ್ಕೂ ಸಂಬಂಧವಿಲ್ಲ. ಭೌತಿಕ ಅಸ್ತಿತ್ವದ ಪ್ರಜ್ಞೆಯನ್ನು ಜಾಗೃತಾವಸ್ಥೆ ಮತ್ತು ಸ್ವಪ್ನಾವಸ್ಥೆಗಳಿಗೆ ಹೋಲಿಸಬಹುದು. ಮನುಷ್ಯನು ನಿದ್ರಿಸುವಾಗ ವಾಸ್ತವವಾಗಿ ನಡೆಯದ ಹಲವು ಸಂಗತಿಗಳು ನಡೆದಂತೆ ಸ್ವಪ್ನ ಕಾಣುತ್ತದೆ. ಇದರ ಪರಿಣಾಮವಾಗಿ ಅವನು ಬಗೆ ಬಗೆಯ ಸುಖ ದುಃಖಗಳಿಗೆ ಒಳಗಾಗುತ್ತಾನೆ. ಹಾಗೆಯೇ ಮನುಷ್ಯನು ಭೌತಿಕ ಪ್ರಜ್ಞೆಯ ಸ್ವಪ್ನಾವಸ್ಥೆಯಲ್ಲಿದ್ದಾಗ ಭೌತಿಕ ಅಸ್ತಿತ್ವದಲ್ಲಿ ದೇಹವನ್ನು ಸ್ವೀಕರಿಸುವುದರ ಮತ್ತು ತ್ಯಜಿಸುವುದರ ಪರಿಣಾಮಗಳನ್ನು ಅನುಭವಿಸುತ್ತಾನೆ. ಈ ಭೌತಿಕ ಪ್ರಜ್ಞೆಗೆ ವಿರುದ್ಧವಾದದ್ದು ಕೃಷ್ಣ ಪ್ರಜ್ಞೆ. ಅಂದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯ ವೇದಿಕೆಯನ್ನು ಏರಿದಾಗ ಬದುಕಿನ ಮಿಥ್ಯಾಕಲ್ಪನೆಯಿಂದ ಬಿಡುಗಡೆ ಹೊಂದುತ್ತಾನೆ. ಈ ರೀತಿಯಲ್ಲಿ ಬಲರಾಮನು ರುಕ್ಮಿಣಿ ದೇವಿಗೆ ಆಧ್ಯಾತ್ಮಿಕ ತಿಳುವಳಿಕೆ ಕೊಡಲು ಉಪದೇಶವನ್ನು ಮಾಡಿದನು. ಕಡೆಯದಾಗಿ ಬಲರಾಮನು ರುಕ್ಮಿಣಿಯಲ್ಲಿ ಈ ರೀತಿಯಾಗಿ ನುಡಿದನು: ಅಜ್ಞಾನದಿಂದ ಉಂಟಾದ ಹುಸಿ ಪ್ರಚೋದನೆಗಳಿಂದ ದುಃಖಿಸಬೇಡ. ಹುಸಿ ಭಾವನೆಗಳಿಂದ ಮಾತ್ರವೇ ಮನುಷ್ಯನು ದುಃಖಿಯಾಗುತ್ತಾನೆ. ಆದರೆ ವಾಸ್ತವ ಬದುಕಿನ ಚಿಂತನೆಯನ್ನು ಚರ್ಚೆ ಮಾಡಿದರೆ ಈ ದುಃಖವು ಕೂಡಲೇ ಹೋಗುತ್ತದೆ. ಆ ವೇದಿಕೆಯ ಮೇಲೆಯೇ ಸುಖವಾಗಿರು. ರುಕ್ಮಿಣಿ ದೇವಿಗೆ ಬಲರಾಮನ ಮಾತುಗಳನ್ನು ಕೇಳಿ ಸಮಾಧಾನವಾಯಿತು ಮತ್ತು ಸಂತೋಷವಾಯಿತು. ನೊಂದಿದ್ದ ಮನಸ್ಸನ್ನು ಸಮಾಧಾನ ಮಾಡಿಕೊಂಡಳು. ರುಕ್ಮಿಯ ಭರವಸೆಯೂ ಸುಳ್ಳಾಯಿತು. ಅವನ ಮಹಾಪ್ರಯತ್ನವೂ ವಿಫಲವಾಯಿತು. ಅವನು ಕೃಷ್ಣನನ್ನು ಸೋಲಿಸಿ ತನ್ನ ತಂಗಿಯನ್ನು ಬಿಡುಗಡೆ ಮಾಡಲು ತನ್ನ ಸೈನ್ಯ ಬಲದೊಡನೆ ಮನೆಯಿಂದ ಬಂದಿದ್ದನು. ಆದರೆ ಇದಕ್ಕೆ ಪ್ರತಿಯಾಗಿ ತನ್ನ ಸೈನಿಕರನ್ನೂ ಸೈನ್ಯ ಬಲವನ್ನು ಕಳೆದುಕೊಂಡನು. ಸ್ವತಃ ಅವನೇ ಕೀಳು ಸ್ಥಿತಿಗೆ ಬಂದನು. ಆ ಸ್ಥಿತಿಯಲ್ಲಿ ಅವನು ಬಹಳ ದುಃಖಪಟ್ಟನು. ಆದರೆ ಭಗವಂತನ ಕೃಪೆಯಿಂದ ತನಗೆ ನಿಗದಿಯಾಗಿದ್ದ ಗುರಿಯತ್ತ ತನ್ನ ಬಾಳನ್ನು ಮುಂದುವರಿಸಲು ಅವನಿಗೆ ಸಾಧ್ಯವಾಯಿತು. ಅವನು ಕ್ಷತ್ರಿಯನಾದ್ದರಿಂದ ಕೃಷ್ಣನನ್ನು ಕೊಂದು ತನ್ನ ತಂಗಿಯನ್ನು ಬಿಡುಗಡೆ ಮಾಡದಿದ್ದರೆ ರಾಜಧಾನಿಗೆ ನಾನು ಹಿಂದಿರುಗುವುದಿಲ್ಲ ಎನ್ನುವ ಪ್ರತಿಜ್ಞೆಯನ್ನು ನೆನಪಿನಲ್ಲಿಟ್ಟುಕೊಂಡಿದ್ದನು. ಆದುದರಿಂದ ರಾಜಧಾನಿಗೆ ಹಿಂದಿರುಗುವುದಿಲ್ಲ ಎಂದು ರೋಷದಲ್ಲಿ ತೀರ್ಮಾನಿಸಿದನು. ಭೋಜಕಟ ಎನ್ನುವ ಹಳ್ಳಿಯಲ್ಲಿ ಒಂದು ಸಣ್ಣ ಗುಡಿಸಲನ್ನು ಹಾಕಿಕೊಂಡು ತನ್ನ ಜೀವಮಾನದ ಉಳಿದ ಭಾಗವನ್ನು ಅಲ್ಲಿಯೇ ಕಳೆದನು. ತನ್ನನ್ನು ವಿರೋಧಿಸಿದವರನ್ನೆಲ್ಲ ಸೋಲಿಸಿ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದ ಶ್ರೀಕೃಷ್ಣನು ಅವಳನ್ನು ತನ್ನ ರಾಜಧಾನಿ ದ್ವಾರಕೆಗೆ ಕರೆದುಕೊಂಡು ಹೋದನು. ಅನಂತರ ವೈದಿಕ ವಿವಾಹ ಪದ್ಧತಿಯಂತೆ ಅವಳನ್ನು ಮದುವೆಯಾದನು. ಈ ಮದುವೆಯ ನಂತರ
ಶ್ರೀಕೃಷ್ಣನು ದ್ವಾರಕಿಯಲ್ಲಿ ಯಾದವರ ರಾಜನಾದನು. ರುಕ್ಮಿಣಿಯನ್ನು ಅವನು ವಿವಾಹವಾದಾಗ ನಿವಾಸಿಗಳೆಲ್ಲ ಬಹಳ ಸಂತೋಷಪಟ್ಟರು. ಮನೆ ಮನೆಗಳಲ್ಲಿಯೂ ಉತ್ಸವಗಳಾದವು. ದ್ವಾರಕಾನಗರದ ನಿವಾಸಿಗಳಿಗೆ ಎಷ್ಟು ಸಂತೋಷವಾಯಿತೆಂದರೆ ಅತ್ಯಂತ ಸೊಗಸಾದ ಆಭರಣಗಳು ಮತ್ತು ವಸ್ತ್ರಗಳಿಂದ ಅಲಂಕರಿಸಿಕೊಂಡು ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ನವದಂಪತಿಗಳಾದ ಕೃಷ್ಣ ಮತ್ತು ರುಕ್ಮಿಣಿಯರಿಗೆ ಉಡುಗೊರೆಗಳನ್ನು ಕೊಡಲು ಹೋದರು. ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರ ವಿವಾಹದ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.